ಜ್ಯೋತಿ, ಮತ್ತೊಂದೆಡೆ ಸ್ನೇಹದ ಬಾಂಧವ್ಯವನ್ನ ಬೆಳಗಿಸುತ್ತಾ ಪ್ರಾರಂಭಿಸೋಣ. ಮೊದಲಿಗೆ ರಾಷ್ಟ್ರ ಕವಿ ಕುವೆಂಪು ಅವರ ವಿರಚಿತ ನಾಡಗೀತೆ ಜೈ ಭಾರತ ಜನನಿಯ ಧ್ವಜಗೀತೆ. ಇದರ ಬಗ್ಗೆ ಈ ಒಂದು ಗೀತೆಯ ವಿಶೇಷತೆಯ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿಜಯ ಶ್ರೀಧರ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಒಂದೆರಡು ಮಾತುಗಳನ್ನ ನಾಡಗೀತೆ ಬಗ್ಗೆ ನಾವು ತಿಳ್ಕೊಳ್ಳೋದು ಈ ಸಂದರ್ಭದಲ್ಲಿ ಸೂಕ್ತ ಅಂತ ನನ್ನ ಅನಿಸಿಕೆ. ಇದನ್ನ ಅವ್ರಿಗಿಂತ ಚೆನ್ನಾಗಿ ಹೇಳಲಿಕ್ಕೆ ಪ್ರಾಯಶಃ ಬೇರೆ ಇನ್ಯಾರ ಕೈಲೂ ಆಗತ್ತೆ ಅಂತ ನಂಗೆ ಪ್ರಾಯಶಃ ನಾವು ತುಂಬಾ ಜನ ಇಲ್ಲಿ ಒಳ್ಳೆ ವಾಗ್ಮಿಗಳಿರ್ಬೋದು, ಉತ್ತಮವಾಗಿ ಹೇಳೋ ಮಾತಾಡುವಂಥವ್ರು ಇರ್ಬೋದು. ಆದರೆ ಇದನ್ನ ನಿಜವಾಗೂ ಅನುಭವಿಸಿ ಇದನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಇಟ್ಸ್ ವೆರಿ ಡಿಫಿಕಲ್ಟ್. ಯಾವುದೇ ಒಂದು ಆರ್ಗನೈಸೇಷನ್ ಈಗ ಹುಟ್ಟುತ್ತೆ, ಮುಂದಿನ ವರ್ಷಕ್ಕೆ ಇರೋದಿಲ್ಲ. ಆ ರೀತಿದು ನೂರಾರು ಆರ್ಗನೈಸೇಷನ್ಸ್ಗಳನ್ನ ನಾವೆಲ್ಲ ನೋಡಿರ್ತೀವಿ. ಆದರೆ ಯಾವುದೋ ಒಂದು ಆರ್ಗನೈಸೇಷನ್ 25 ವರ್ಷ ದಾಟುತ್ತೆ ಅಂತಂದ್ರೆ ಇಟ್ಸ್ ಕ್ವೈಟ್ ರಿಯಲಿ ಬಹಳ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಾನೆ ಹೇಳಬೇಕು. ಇಂಥ ಒಂದು ರಥವನ್ನ ಇಷ್ಟು ದೂರ ಎಳೆದಿದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಅಧ್ಯಕ್ಷರಾದ ಶ್ರೀಯುತ ಸಂಜಯ್ ಮೋದಿಯವರೇ, ನನ್ನ ಆತ್ಮೀಯ ಹಿರಿಯ ಸ್ನೇಹಿತರು, ಹಿರಿಯರಾದ ಶ್ರೀಯುತ ಕಾಂತಿ ಅವರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹ ಬಂಧುಗಳೇ, ಬಂದ ಅತಿಥಿಗಳೇ, ಇವತ್ತು ನನಗೆ ಭಾಳ ಸಂತೋಷ ಆಗ್ತಿರುತ್ತಂದರೆ ಇವತ್ತು ನಮ್ಮ ಸ್ನೇಹದ ವಾರ್ಷಿಕೋತ್ಸವದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಇದು ಮೊದಲನೇ ಸರಿ ಮಾಡ್ತಿರೋದು. ಅದು ನಮಗೆ ಇನ್ನೂ ಹೆಚ್ಚು ಸಂತೋಷ ಉಂಟು ಮಾಡ್ತಾಯಿದೆ. ಇನ್ನು ಎರಡನೇದು, ಸ್ನೇಹ ಏನು ಅಂತ ಹೇಳ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯರು ಸಮಾಜದಿಂದ ನಾವು ಯಾರು ಇರೋಕ್ಕಾಗಲ್ಲ, ನಮ್ಮ ಅಸ್ಮಿತೆ ಇರಲ್ಲ. ಅಂಥದ್ರಲ್ಲಿ ನಾವು ಕೆಲವರು ಕೂಡಿ ನಮ್ಮ ಒಂದು ಜಂಜಾಟವನ್ನು ಅದನ್ನು ನಾವು ಇಲ್ಲಿ ಹೊರಗಿಡೋಣ. ಆ ರೀತಿಯಲ್ಲಿ ಈ ಸ್ನೇಹ ಹೇಳ್ತಿದ್ರಲ್ಲಿ ಯಾವ ಜಂಜಾಟ ಇಲ್ಲ, ಬಡವ ಬಲಿದ ಹೇಳ್ತಕ್ಕಂಥದ್ದಿಲ್ಲ, ಜಾತಿ ಮತ ಅಂತ ಹೇಳ್ತಕ್ಕಂಥದ್ದಿಲ್ಲ, ಅಥವಾ ಬ್ಯಾಂಕ್ ಅಕೌಂಟ್ ಇಲ್ಲ ಇಲ್ಲಿ. ಹಾಗಾಗಿ ವ್ಯವಹಾರ ಅವ್ಯವಹಾರ ಕಥೆ ಇಲ್ಲವೇ ಇಲ್ಲ. ಹಾಗೆ ಏನಿದೆ ಇಲ್ಲಿ ಇರ್ತಕ್ಕಂಥದ್ದು ಪ್ರೀತಿ, ವಾತ್ಸಲ್ಯ, ಮಮತೆ ಹಾಗೂ ಪರಸ್ಪರ ಸ್ನೇಹ ಭಾವ. ಗಾಳಿ ಇದೆ, ಕಾಂತೇಶ್ವರರಿಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಲೆಕ್ಚರ್ಸ್ಗೆ ಮೈಕ್ ಕೊಡಬಾರ್ದು, ಅದರಲ್ಲೂ ರಿಟೈರ್ ಆದವರಿಗಂತೂ ಕೊಡಲೇಬಾರ್ದು. ಹಳೆದೆಲ್ಲ ನೆನಪಾಗ್ಬಿಡುತ್ತೆ. ನಮ್ಗೆ 1 ಗಂಟೆ ಬೆಲ್ಲ ಆಗತಕ್ಕ ನಮಗೆ ತಿಳ್ಸಕ್ಕೆ ಬರೋದಿಲ್ಲ. ಆದರೆ ಈ ನಿಮ್ಮ ಸ್ನೇಹಮಯ ವಾತಾವರಣದ ಈ ಸ್ನೇಹ ಸಂಸ್ಥೆಯನ್ನು ನೋಡ್ತಾ ಇರಬೇಕಾದ್ರೆ ನಾನು ಶಿವಮೊಗ್ಗದಲ್ಲಿದ್ದು ಬಹಳ ಹೆಮ್ಮೆ ಅನಿಸುತ್ತೆ ನನಗೆ. ಒಂದು ನಗರದ ಶ್ರೀಮಂತಿಕೆಯನ್ನು ನಾವು ಲೆಕ್ಕ ಹಾಕುವಂಥದ್ದು ಅಲ್ಲಿರುವಂಥ ವಿಶಾಲವಾದ ರಸ್ತೆಗಳಾಗಲಿ, ITBT ಕಂಪ್ನಿಗಳಾಗಲಿ, ಅಥವಾ ಗಗನಚುಂಬಿ ಕಟ್ಟಡಗಳಾಗಲಿ ಅಲ್ಲ. ಅದು ಬಹಳ ಮುಖ್ಯವಾಗಿ ಅಲ್ಲಿ ವಾಸ ಮಾಡುವಂಥ ಜನರಿರ್ಬೋದು, ಅಥವಾ ಜನಪರವಾಗಿ ಕೆಲಸ ಮಾಡ್ತಾ ಇರುವಂಥ ಒಂದಿಷ್ಟು ಸಂಘ ಸಂಸ್ಥೆಗಳಿರ್ಬೋದು. ಯಾವ ಪ್ರಚಾರಕ್ಕೂ ಬರ್ದೇನೆ, ಯಾವ ಹಂಗೂ ಇಲ್ಲದೇನೆ ಸ್ನೇಹ ಅನ್ನುವಂಥದ್ದು ಕಳೆದ 33 ವರ್ಷಗಳಿಂದ ಗುಪ್ತಗಾಮಿನಿಯಾಗಿ ಶಿವಮೊಗ್ಗದಲ್ಲಿ ಹರಿತಾ ಇದೆ ಅಂತ ಹೇಳಿದರೆ ಬಹುಶಃ ಅದು ನಮ್ಮ ತುಂಗಾ ಮಾತೆಯಷ್ಟು ಬಹಳ ಪವಿತ್ರವಾದಂಥ ಒಂದು ಸ್ನೇಹಮಯ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ತೀರಿ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಭಾಳ ಖುಷಿ ಆಗುತ್ತೆ ನನಗೆ. ಭಾಳ ವಿನೂತನವಾಗಿ ನೀವು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ವೇದಿಕೆಯಲ್ಲಿ ನಾವು ಈ ಕಡೆ ನಿಂತ್ಕೊಂಡು ನಿಮ್ಮನ್ನೆಲ್ಲ ದೀಪ ಹಚ್ಕೊಂಡು ಆ ದೃಶ್ಯವನ್ನು ನೋಡ್ತಾ ಇರಬೇಕಾದ್ರೆ ಅದು ಬಹಳ ಅದ್ಭುತವಾದಂಥ ದೃಶ್ಯ. ಅದು ನಿಮಗೆ ಆ ಸುಖ ಸಿಗಲಿಲ್ಲ, ನಾವು ವೇದಿಕೆಯಲ್ಲಿ ಇದ್ದವ್ರಿಗೆ ಆ ಸುಖ ಸಿಗ್ತದೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೊಂದು ಕನ್ನಡದ ಮನಸ್ಸುಗಳು ಪ್ರಜ್ವಲಿಸ್ತಾ ಇದೆಯಲ್ಲ ಅಂತ. ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಅನೇಕ ಕಾರಣಗಳಿಗಾಗಿ ಹೆಮ್ಮೆ ಇದೆ. ಅದು ನನ್ನ ನಾಡಿನ ಕಲೆ, ಸಂಸ್ಕೃತಿ, ನೃತ್ಯಗಳು ಇದನ್ನೆಲ್ಲ ನೋಡ್ತಾ ಇದ್ದಾಗ ಭಾಳ ಹೆಮ್ಮೆ ಅನಿಸುತ್ತೆ. ಸಾಹಿತ್ಯವನ್ನು ಓದ್ತಾ ಇರಬೇಕಾದ್ರೂ ಇನ್ನೂ ಖುಷಿ ಆಗುತ್ತೆ ನನಗೆ. ನಾನೊಬ್ಬ ಪುಣ್ಯ ಮಾಡಿದ್ದೆ ಕನ್ನಡಿಗನಾಗಿ ಹುಟ್ಟಲಿಕ್ಕೆ, ಕನ್ನಡ ನನ್ನ ಮಾತೃಭಾಷೆ ಅಂತ ಹೇಳ್ಕೊಳ್ಳಿಕ್ಕೆ. ಅದು ಸ್ವಲ್ಪ ಯೋಚನೆ
ಮೋದಿಯವರನ್ನ ಬಹಳ ಮುಂಚಿಂದ ನೋಡಿದಂಥವ್ರಿಗೆ ಈ ಮೋದಿ ಏನು ತುಂಬ ದೊಡ್ಡವರಲ್ಲ, ಅವರು ತುಂಬ ದೊಡ್ಡವರಾಗಿದ್ದರು. ಮೋದಿಯವರು ಮೂಲತಃ ಗುಜರಾತ್ನವರು. ಇಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಅವರು ಇಲ್ಲಿ ಎಲ್ಲ ಜನಗಳ ಜೊತೆ ಬೆರೆತಂಥವ್ರು. ಈ ಸ್ನೇಹದ ಬಗ್ಗೆ ಮೋದಿಯವ್ರ ನಂಟು ಹೇಗೆ ಅಂದರೆ, ಸ್ನೇಹದ ಪ್ರಾರಂಭದಿಂದನೂ ಮೋದಿಯವರು ಸ್ನೇಹ ಶುರುವಾದಾಗಿಂದು ಮೋದಿಯವರು ಸ್ನೇಹದ ಸದಸ್ಯರಾಗಿರೋಂಥ, ಸ್ನೇಹ ಶುರು ಮಾಡಿದವರೇ ಅವರು. ಅವರೇ ಹೇಳ್ಕೊಳ್ಳೋ ಹಾಗೆ ಅವರು ಸ್ನೇಹಕ್ಕೆ ಸೇರಿದವಾಗ ಅವಿವಾಹಿತರಾಗಿದ್ರು. ಸ್ನೇಹಕ್ಕೆ ಬಂದು ಇವತ್ತಿನ ದಿನ ಅಜ್ಜೆ ಆಗಿ ಇವತ್ತು ಸ್ನೇಹದಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಮತ್ತೆ ತುಂಬ ಸ್ನೇಹಪರರು, ಯಾವತ್ತೂ ಯಾರ ಮೇಲೂ ಸಿಟ್ಟು ಮಾಡಿದ್ದು ನೋಡೇ ಇಲ್ಲ ನಾವು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಆರ್ಗನೈಸರು. ಏನಾದ್ರು ಒಂದು ಕಾರ್ಯಕ್ರಮನ ವ್ಯವಸ್ಥೆ ಮಾಡಬೇಕು ಅಂದರೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸ್ನೇಹದಿಂದ ಒಂದು 4-5 ಟೂರ್ ಹೋಗಿದ್ದೀವಿ. ಒಂದೊಂದು ಗುಜರಾತ್ ಟೂರಿಗೆ ಕರ್ಕೊಂಡು ಹೋಗಿದ್ವಿ. ಇಷ್ಟು ಅಚ್ಚುಕಟ್ಟು ವ್ಯವಸ್ಥೆ ಮಾಡ್ತಾರೆ ಅಂದರೆ ಆರ್ಗನೈಸ್ ಮಾಡೋಂಥ ಕಲೆ ಬಹುಶಃ ಅವರಿಂದ ನಾವು ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. ಅವ್ರದ್ದು ಈ ಉಷಾನಸ್ಗಾಂವ್ ಎದುರುಗಡೆ ರಸ್ತೆಯಲ್ಲಿ ಕರಣ್ ಕಿಂಗ್ಡಮ್ ಅಂತ ಹೇಳಿ ಒಂದು ದೊಡ್ಡ ಹಾಲ್ ಇದೆ, ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ಚಾಟ್ ಕುಚ್ಕ ಅಂತ ಹೇಳಿ ಚಾಟ್ಸ್ ಇರೋಂಥ ಒಂದು ಕೆಫೆನ ಮಾಡಿದ್ದಾರೆ. ಶಿವಮೊಗ್ಗಕ್ಕೆ ಅದೊಂಥರ ಹೊಸ ರೀತಿದು. ಹಾಗೆ ಮೋದಿ ಅವರು ಶಿವಮೊಗ್ಗಕ್ಕೆ ಬಹಳಷ್ಟು ವಿಷಯಗಳನ್ನು ಹೊಸದಾಗಿ ಮಾಡ್ತಾ ಇದ್ದಾರೆ. ಅವರು ಊರಿಂದ ಅವ್ರಿಗೊಂದು ಸ್ವಿಮ್ಮಿಂಗ್ ಪೂಲ್ ಸಹ ಇದೆ ಅವ್ರದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಗೊತ್ತಿಲ್ಲದೆ ಇದ್ರೂ ಸಹ ಕನ್ನಡದಲ್ಲಿ ನಮ್ಮೆಲ್ಲರ ಜೊತೆ ವ್ಯವಹರಿಸ್ತಾ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಅವರು ಎಲ್ಲಕ್ಕಿಂತ ಮುಂಚೆ ಹೇಳಿದ್ದವರು ಅದನ್ನೇ, ಸ್ನೇಹದ ವಾರ್ಷಿಕೋತ್ಸವ ಮಾಡಬೇಕು ಅಂತ. ಎಲ್ಲ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಟೀ ತುಂಬಾ ವಿಶೇಷವಾಗಿರುತ್ತೆ. ಎಲ್ಲರೂ ಅದನ್ನ ಟ್ರೈ ಮಾಡಲೇಬೇಕು ಅಂತ ಹೇಳಿ. ಸ್ವೀಕರಿಸಿದ ಮೋದಿ ಮತ್ತು ದಂಪತಿಗಳಿಗೆ ಧನ್ಯವಾದಗಳು. ಮೋದಿಯವರು ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾರೆ. ಕನ್ನಡ ಅತಿಥಿಗಳೇ ಹಾಗೂ ಸ್ನೇಹಿತರೆ, ಈಗಾಗಲೇ ಈ ನಮ್ಮ ಸ್ನೇಹದ ಬಗ್ಗೆ ಡಾಕ್ಟರ್ ಶ್ರೀಧರ್ ಅವರು ಸುಮಾರು ವಿಷಯಗಳನ್ನು ತಿಳಿಸಿದ್ದಾರೆ. ಮುಖ್ಯ ಅತಿಥಿಗಳು ರಂಗಭೂಮಿಯ ಹಲವು ವಿಚಾರಗಳ ಬಗ್ಗೆ ಹಾಸ್ಯಮಯವಾಗಿ ಬೆಳಕು ಚೆಲ್ಲಿದ್ದಾರೆ. ಥ್ಯಾಂಕ್ ಯು ಸರ್. ನಾನು ಈ ನಮ್ಮ ಸ್ನೇಹ ಶಿವಮೊಗ್ಗಕ್ಕೆ ಹುಡುಗನಾಗಿ ಸೇರಿದ್ದೇನೆ. ಈಗಾಗಲೇ ಹೇಳಿದಾಗೆ ಆ ನಂತರ ನನ್ನ ಮದುವೆಯಾಗಿ ನನ್ನ ಹೆಂಡತಿ ಜೊತೆ ಮತ್ತು ನನ್ನ ಮಕ್ಕಳ ಜೊತೆಗೆ ಸ್ನೇಹಕ್ಕೆ ಬರ್ತಾ ಇದ್ದೆ. ಈಗ ನಾನು ಅಜ್ಜನಾಗಿ ನನ್ನ ಮೊಮ್ಮಗಳ ಜೊತೆಗೆ ಬರ್ತಾ ಇದ್ದೇನೆ. ಸ್ನೇಹದ ಸಂಚಾಲಕನಾಗಿ ನಾನು ಈಗಾಗಲೇ ಸುಮಾರು 8 ವರ್ಷಗಳಿಂದ ನಿಭಾಯಿಸ್ತಾ ಇದ್ದೇನೆ. ಸ್ನೇಹ ಅದನ್ನ ಅನಾವರಣಗೊಳಿಸಬೇಕು ಅಂತ ಹೇಳಿ ಎಲ್ಲ ಗಣ್ಯರಲ್ಲಿ ನಾನು ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಸ್ನೇಹದ ಒಂದು ಬ್ಯಾಡ್ಜ್ ಅನ್ನ ಮುಖ್ಯ ಅತಿಥಿಗಳಿಗೆ ಡಾಕ್ಟರ್ ಶ್ರೀಧರ್ ಅವರು ಹಾಕೋದ್ರ ಮೂಲಕ ಗೌರವವನ್ನ ಸೂಚಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈಗ ಸ್ನೇಹದ ಒಂದು ಫಲಕವನ್ನ ನಮ್ಮ ಮುಖ್ಯ ಅತಿಥಿಗಳು ಮತ್ತು ನಮ್ಮೆಲ್ಲ ಗಣ್ಯಮಾನ್ಯರು ಅನಾವರಣಗೊಳಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾರೆ.
ನಮಸ್ಕಾರ. ಆತ್ಮೀಯ ಸ್ನೇಹ ಬಳಗದ ಮಹಿಳೆಯರೇ, ಮಹನೀಯರೇ